ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಹಲಸಿನ ಹಣ್ಣಿನ ಸೀಸನ್ ಇನ್ನೇನು ಸ್ಟಾರ್ಟ್ ಆಯ್ತಲ್ಲ. ಸಮ್ಮರಲ್ಲಿ ಸಿಗುವಂತಹ ಈ ಹಲಸಿನ ಹಣ್ಣಿಂದ ಹಲವಾರು ರೀತಿಯಾದಂತಹ ರೆಸಿಪಿಗಳನ್ನು ನಾವು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನಾನಿಲ್ಲಿ ಇವತ್ತು ತುಂಬಾ ಸಾಫ್ಟಾಗಿ ಬಂದಿರುವಂತಹ ಬನ್ಸನ್ನು ಇವತ್ತು ಹಲಸಿನ ಹಣ್ಣಿಂದ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈಗ ಸೂಪರಾಗಿ ಬಂದಿದೆ. ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಸೋಡದ ಪುಡಿ ಆಗಲಿ ಮೊಸರನ್ನೆಲ್ಲ ಬಳಸಿಲ್ಲ. ಅದೇ ರೀತಿ ಹಿಟ್ಟನ್ನೆಲ್ಲ ನಾದ್ಕೊಳ್ಳೋದ್ರಲ್ಲಿ ಕೆಲವೊಂದು ಟಿಪ್ಸನ್ನೆಲ್ಲ ಕೊಟ್ಟಿದ್ದೀನಿ. ಇವನ್ನೆಲ್ಲವನ್ನು ನೋಡ್ತಾ ಬರೋಣ. ಸಂಜೆ ಚಹಾದ ಹೊಟ್ಟೆಗಂತೂ ಸೂಪರ್ ಆಗಿರುವಂತಹ ಒಂದು ಪರ್ಫೆಕ್ಟ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಯಾವ ಥರ ಬನ್ಸನ್ನು ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಒಂದು 15ರಿಂದ 20 ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಗಳನ್ನು ತಗೊಂಡಿದ್ದೀನಿ. ಆದಷ್ಟು ನಾವು ತೀರಾ ಹಣ್ಣಾಗಿರುವಂತಹ ಹಲಸಿನ ಹಣ್ಣನ್ನು ಇದಕ್ಕೆ ಬನ್ಸಿಗೆ ಉಪಯೋಗ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ತುಂಬ ಮೆತ್ತಗಾಗಿ ಜಾಸ್ತಿ ಹಣ್ಣಾಗಿರುತ್ತಲ್ಲ, ಅಂಥದ್ದೆಲ್ಲ ಉಪಯೋಗ ಮಾಡೋದಿದ್ರೆ ಆಯಿತು. ಈಗ ಎಲ್ಲ ಹಲಸಿನ ಹಣ್ಣನ್ನು ಕೂಡ ಬೀಜದಿಂದಾಗಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೀಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೇಕೀಗ. ಎಲ್ಲ ಹಲಸಿನ ಹಣ್ಣಿನ ತೊಳೆಗಳನ್ನು ಕೂಡ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕಿ ಆದ ನಂತರ ನಾವಿನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕು. ಆಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ರುಬ್ಬುವಾಗಲೇ ಹಾಕ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ. ಈಗ ನೋಡ್ಬೋದು, ನಾನೀಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡುವಂತಹ ಎಲ್ಲ ರೀತಿಯಾದಂತಹ ದೋಸೆ ಆಗಿರಬಹುದು ಅಥವಾ ಈ ಥರ ಬನ್ಸ್ ಮಾಡುವಾಗೆಲ್ಲ ಸಕ್ಕರೆಯನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ಈಗ ನೋಡ್ಬೋದು, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೀವೀಗ ಸಂಜೆ ಹೊತ್ತಿಗೆ ಮಾಡ್ತೀರಿ ಅಂತ ಆದರೆ ಒಂದು 5 ಗಂಟೆ ಹೊತ್ತಿಗೆಲ್ಲ ಮಾಡೋದಾದರೆ, ಬೆಳಗಿನ ಹೊತ್ತು ಒಂದು 7 ಗಂಟೆ ಹೊತ್ತಿಗೆಲ್ಲ ನಾವಿದನ್ನು ಬನ್ಸ್ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ನೋಡ್ಬೋದು, ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಆಗುವಷ್ಟು. ಆಮೇಲೆ ಒಂದು ಸೀಕ್ರೆಟ್ ಟಿಪ್ಪನ್ನು ನೋಡ್ತಾ ಇರ್ಬೋದು ನೀವೀಗ. ನಾನು 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದನೂ ಅಷ್ಟೇ ತುಂಬಾ ಸಾಫ್ಟಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಮೊದಲಿಗೆ ನಾವಿಲ್ಲಿ ಹಾಕಿರುವಂಥದ್ದು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವೀಗ ಹಲಸಿನ ಹಣ್ಣಿನ ಹಿಟ್ಟು ಯಾವ ಥರ ಬಂದಿದೆಯಲ್ಲ ಅದಕ್ಕೆ ಸೂಟ್ ಆಗುವಷ್ಟು ನಾವೀಗ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯಾಗಿ ಪ್ರಮಾಣವನ್ನು ನಾವಿಲ್ಲಿ ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಹಿಟ್ಟನ್ನು ನಾವಿನ್ನೀಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಎಷ್ಟು ಸೂಟ್ ಆಗುತ್ತೋ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಬನ್ಸೆಲ್ಲ ಮಾಡ್ಕೊಳ್ಬೇಕಾದ್ರೆ ಯಾವತ್ತೂ ಮೈದಾ ಹಿಟ್ಟನ್ನೇ ನಾವು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಗೋಧಿ ಹಿಟ್ಟಿನಲ್ಲಿ ಅಷ್ಟು ಚೆನ್ನಾಗಿ ಬನ್ಸು ಬರೋದಿಲ್ಲ. ಈಗ ನೋಡ್ಬೋದು, ಲಾಸ್ಟಲ್ಲಿ ನಾನೀಗ 2 ಸ್ಪೂನ್ ಸಣ್ಣ ಸ್ಪೂನಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ತುಪ್ಪವನ್ನು ಹಾಕಿ ಈಗ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷದಷ್ಟು ಹೊತ್ತು ನಾವೀಗ ನೋಡ್ಬೋದು, ನೀವೀಗ ಕೈನಲ್ಲಿ ನೋಡಿ ಈ ಥರ ನಾದ್ಕೊಳ್ಬೇಕಾಗತ್ತೆ. ಸರಿಯಾಗಿ ಅದನ್ನು ಪ್ರೆಸ್ ಮಾಡಿ ಹೀಗೆ ನಾದೋದ್ರಿಂದ ನಿಮಗೆ ಸಾಫ್ಟಾಗಿ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಮತ್ತೊಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ನಾದ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 5ರಿಂದ 6 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನೋಡಿ ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟಾದರೆ ಸಾಕಾಗತ್ತೆ. ಇನ್ನಿದನ್ನು ಮೇಲಿಂದ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮತ್ತೆ ಹಾಕ್ಕೊಂಡು ಇದನ್ನು ಮುಚ್ಚಳನ ಮುಚ್ಚಿ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಬೆಳಗ್ಗೆ ನಾನಿದನ್ನು ಒಂದು 7 ಗಂಟೆ ಹೊತ್ತಿಗೆಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಸಂಜೆ 4ರಿಂದ 5 ಗಂಟೆ ಹೊತ್ತಿಗೆ ಬನ್ಸ್ ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬಹುದು. ಈಗ ನೋಡ್ಬೋದು, ಚೆನ್ನಾಗಿ ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಚ್ಚಳನ ಮುಚ್ಚಿ ಡಿಸ್ಟರ್ಬ್ ಮಾಡ್ದಂಗೆ 7ರಿಂದ 8 ಗಂಟೆಗಳ ಕಾಲ ನಾನು ಫರ್ಮೆಂಟ್ ಆಗೋದಕ್ಕೆ ಬಿಟ್ಟರೆ ನಂತರ ತೋರಿಸ್ತಾ ಇದ್ದೀನಿ ಯಾವ ಥರ ಉಬ್ಬಿಕೊಂಡು ಬಂದಿದೆ ಅಂತ ನೋಡ್ಬೋದು. ಪ್ರಮಾಣ ತುಂಬ ಜಾಸ್ತಿ ಬಂದಿದೆ ನೋಡಿ, ವಾಲ್ಯೂಮಲ್ಲಿ ಯಾವ ಥರ ಬಂದಿದೆ ಅಂತ. ನಾವಾಗಲೇ ತುಪ್ಪವನ್ನು ಮತ್ತು ಸಕ್ಕರೆಯನ್ನೆಲ್ಲ ಹಾಕಿರೋದ್ರಿಂದ ಇಷ್ಟು ಉಬ್ಬಿಕೊಂಡು ಬರೋದಕ್ಕೆ ಸಹಾಯ ಮಾಡುತ್ತೆ. ನಾವಾಗಲೇ ಗಟ್ಟಿಗೆ ಕಲಸ್ಕೊಂಡಿದ್ದೀವಲ್ಲ, ಇದೀಗ ಫರ್ಮೆಂಟ್ ಆದ ನಂತರ ತುಂಬ ನೀರಾಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವೇನೀಗ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೇಲಿಂದ ಒಂದು 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಮತ್ತೆ ಹಾಕಿ ನಾದ್ಕೊಂಡು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸಣ್ಣ ಸಣ್ಣ ಬಾಲುಗಳನ್ನಾಗಿ ಮಾಡಿ ನಾನೀಗ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೀವು ಯಾವ ಸೈಜಲ್ಲಿ ಬೇಕಾದರೂ ಬನ್ಸನ್ನು ಮಾಡ್ಕೊಳ್ಬೋದು. ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಬೋದು ಅಥವಾ ಸ್ಮಾಲ್ ಸೈಜಲ್ಲಿ ಮಾಡ್ತಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು.
ಇನ್ನು ಪ್ರತಿಯೊಂದು ಉಂಡೆಗಳು ಕೂಡ ಹಾಗೆಯೇ ಒಂದೇ ಸೈಜಲ್ಲಿ ಬರುವಂತೆ ನಾವು ಮಾಡಬೇಕಾದ್ರೆ ನೋಡ್ಬೋದು ನೀವೀಗ ಹಿಟ್ಟನ್ನು ನಾನು 2 ಬೆರಳುಗಳ ಸಹಾಯದಿಂದ ಮಿಡ್ಲಲ್ಲಿ ನೋಡಿ ಈ ಥರ ಮಾಡೋದ್ರಿಂದ ನಾನು ತೋರಿಸ್ತೀನಿ ಈಗ. ನೋಡಿ ಈ ಥರ ಹಿಟ್ಟನ್ನು ಹಿಡ್ಕೊಂಡು ಹೀಗೆ ಮಾಡಿದ್ರೆ ನಿಮಗೆ ಎಲ್ಲ ಬನ್ಸ್ ಕೂಡ ಒಂದೇ ರೀತಿಯಾಗಿ ಒಂದೇ ಸಮನಾದ ಸೈಜಲ್ಲಿ ನಿಮಗೆ ಬರುತ್ತೆ. ಎಲ್ಲ ಹಿಟ್ಟನ್ನು ಕೂಡ ಅದೇ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದೊಂದು ಬನ್ಸನ್ನು ನಾವು ಲಟ್ಟಿಸ್ಕೊಳ್ಬೇಕಾದ್ರೂ ಹಾಗೆಯೇ ತೀರ ತೆಳ್ಳಗೆ ಮಾಡ್ಕೊಳ್ಬಾರ್ದು ಯಾವತ್ತೂ ಕೂಡ, ಅದೊಂದು ನೆನಪಿರಲಿ ಇರಬೇಕಾಗತ್ತೆ. ತುಂಬ ದಪ್ಪ ಕೂಡ ಅಲ್ಲ, ತೀರ ತೆಳ್ಳ ಕೂಡ ಅಲ್ಲ, ಮೀಡಿಯಮ್ ಸೈಜಲ್ಲಿ ದಪ್ಪದಲ್ಲಿ ನಾವೀಗ ಲಟ್ಟಿಸ್ಕೊಳ್ಬೇಕು. ಇನ್ನು ಒಂದೊಂದೇ ಉಂಡೆಗಳನ್ನು ಈ ಥರ ಹುಡಿಯಲ್ಲಿ ಅದ್ಬಿಟ್ಟು ಕಿಚನ್ ಕೌಂಟರ್ ಮೇಲೇ ಲಟ್ಟಿಸ್ಕೊಳ್ಬೋದು. ಸ್ವಲ್ಪ ಹುಡಿ ಹಾಕಿದರೆ ಸಾಕಾಗುತ್ತೆ, ತುಂಬ ಹುಡಿ ಹಾಕ್ಕೊಳ್ಬಾರ್ದು. ಈಗ ನೋಡಿ ಇಷ್ಟೇ, ಒಮ್ಮೆ ಜಸ್ಟ್ ರೋಲನ್ನು ಹೀಗೆ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ನೋಡಿ ಇಷ್ಟು ದಪ್ಪನಾಗಿ ಮಾಡ್ಕೊಳ್ಬೇಕು. ಈಗ ಒಮ್ಮೆ ನಾವು ಕರಿಬೇಕಾದ್ರೆ ಒಂದು 3 ರಿಂದ 4 ಆಗುವಷ್ಟು ಲಟ್ಟಿಸಿದರೆ ಸಾಕಾಗುತ್ತೆ. ಆಮೇಲೆ ನೋಡಿಕೊಂಡು ಲಟ್ಟಿಸ್ಕೊಳ್ಬೋದು. ಇನ್ನು ಸ್ಟವ್ ಮೇಲೆ ಎಣ್ಣೆಯನ್ನು ಆಗಲೇ ಬಿಸಿಗೆ ಇಟ್ಕೊಂಡಿದ್ದೀನಿ. ಕಾದ ಎಣ್ಣೆಯಲ್ಲಿ ನಾವಿನ್ನೀಗ ಒಂದೊಂದಾಗಿ ಕರೆದು ತಗೊಳ್ಳೋಣ. ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡಿರಬೇಕು, ಅದು ಕೂಡ ನೆನಪಲ್ಲಿರಬೇಕು. ಇನ್ನು 2 ಸೈಡ್ ಕೂಡ ಹೊಂಬಣ್ಣ ಬರೋ ತನಕ ನಾವು ಇದನ್ನು ಡೀಪ್ ಫ್ರೈ ಮಾಡಿ ತಗೊಳ್ಬೇಕು. ಸ್ವಲ್ಪ ನೋಡಿ ಎಣ್ಣೆಯನ್ನು ಈ ಥರ ಮೇಲೆ ಹಾಕೋದ್ರಿಂದ ಅದು ಚೆನ್ನಾಗಿ ಉಬ್ಬಿಕೊಂಡು ಬರೋದಕ್ಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ನೀವು ಮೀಡಿಯಮ್ ಉರಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರಂತೂ ಬನ್ಸು ಅಷ್ಟು ಚೆನ್ನಾಗಿ ಉಬ್ಬಿಕೊಂಡು ಕೂಡ ಬರೋದಿಲ್ಲ, ಅದನ್ನೊಂದು ನೆನಪಲ್ಲಿಡಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಲ್ಲ ಬನ್ಸನ್ನು ಅದೇ ರೀತಿಯಾಗಿ ಕರೆದು ತಗೊಳ್ಳೋಣ. ಈಗ ನೋಡ್ಬೋದು 2 ಸೈಡ್ ಕೂಡ ಹೊಂಬಣ್ಣಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನು. ಇದು ಬನ್ಸ್ ಅಂತ ಆಗುವಾಗ ಬೇಯೋದಕ್ಕೆ ಅಷ್ಟು ಟೈಮು ಹಿಡಿಯುತ್ತೆ. ನಾವು ಹಿಟ್ಟನ್ನು ಕೂಡ ಹಾಗೆಯೇ ಲಟ್ಟಿಸ್ಕೊಳ್ಳುವಾಗ ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಮಾತ್ರ ನಿಮಗೆ ಒಳಗಡೆ ತುಂಬ ಜೇನುಗೂಡು ಥರ ಸಾಫ್ಟಾಗಿ ಕೂಡ ಬರುತ್ತೆ. ಪ್ರತಿಯೊಂದು ಬನ್ಸ್ ಕೂಡ ಹಾಗೆಯೇ ಅಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿತ್ತು. ಇದೇ ರೀತಿಯಾಗಿ ಇದೇ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಸಂಜೆ ಚಹಾದೊಟ್ಟಿಗಂತೂ ಅಲ್ಟಿಮೇಟ್ ಆಗಿರುತ್ತೆ, ಸೂಪರ್ ಆದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಹಲಸಿನ ಹಣ್ಣಿನ ಸೀಸನಲ್ಲಂತೂ ಒಮ್ಮೆ ಆದರೂ ಮಾಡ್ಬೋದು, ಅಥವಾ ಯಾವಾಗ ನಮಗೆ ಸಿಗುತ್ತೋ ಆವಾಗ ಬನ್ಸನ್ನೆಲ್ಲ ಮಾಡ್ಕೊಳ್ಬೋದು. ಇನ್ನು ಇದರಲ್ಲಿ ಮುಳಕ್ಕ ಅಂತ ಮಾಡೋದಕ್ಕೆ ಬರುತ್ತೆ, ಅದು ಕೂಡ ಹಾಗೆಯೇ ಸೂಪರ್ ಆಗುತ್ತೆ. ಇನ್ನು ಪ್ರತಿಯೊಂದು ಬನ್ಸ್ ಕೂಡ ಹಾಗೆಯೇ ಒಳಗಡೆ ಅಷ್ಟು ಸಾಫ್ಟಾಗಿ ಅಂದರೆ ಹತ್ತಿಯ ಥರ ಬರುತ್ತೆ. ನಾನಿಲ್ಲಿ ತೋರಿಸಿರುವಂತಹ ಹಲವಾರು ಟಿಪ್ಸನ್ನು ನೀವು ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ತಿಳಿಸಿರುವಂತಹ ಸೀಕ್ರೆಟ್ಸನ್ನು ಇನ್ನೊಮ್ಮೆ ಹೇಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಿಟ್ಟನ್ನು ಕಲಸ್ಕೊಳ್ಬೇಕಾದ್ರೆ 5 ರಿಂದ 6 ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನೀವು ಹಲಸಿನ ಹಣ್ಣಿನ ಪ್ರಮಾಣಕ್ಕೆ ಸರಿಯಾಗಿ ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 15 ರಿಂದ 20 ತೊಳೆ ಆಗುವಷ್ಟು ತಗೊಂಡಿರೋದ್ರಿಂದ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಿರುವಂಥದ್ದು ನಾವು 8 ರಿಂದ 9 ಗಂಟೆ ಆದರೂ ಫರ್ಮೆಂಟ್ ಆಗೋದಕ್ಕೆ ಟೈಮು ಕೊಡಲೇಬೇಕಾಗತ್ತೆ. ಮತ್ತು ಮೀಡಿಯಮ್ ಉರಿ ಟು ಲೋ ಫ್ಲೇಮಲ್ಲಿ ಇದನ್ನು ಕರೆದು ತಗೊಳ್ಬೇಕು. ಇನ್ನೊಂದು ಟಿಪ್ಸು ಏನು ಅಂತಂದರೆ ದಪ್ಪಗೆ ಮಾಡ್ಕೊಳ್ಬೇಕು, ತೀರ ತೆಳ್ಳಗೆ ಬನ್ಸನ್ನು ಲಟ್ಟಿಸ್ಕೊಳ್ಬಾರ್ದು. ಇವಿಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಹಲಸಿನ ಹಣ್ಣು ಅಂತೂ ಸಿಕ್ಕಿದಾಗ ಸೀಸನಲ್ಲಿ ಸೂಪರಾಗಿ ಬನ್ಸನ್ನು ರೆಡಿ ಮಾಡ್ಕೊಳ್ಬೋದು. ನೀವು ಕೂಡ ಮನೇಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಇವತ್ತಿನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾನೆ ಇರಿ. ಅದೇ ರೀತಿಯಾಗಿ ವೀಡಿಯೋಸನ್ನು ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ರೆಸಿಪಿಗಳನ್ನು ನಾನೀಗಾಗಲೇ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಲಿಂಕಿಗೆ ಹೋಗಿ ಅದನ್ನು ಕೂಡ ನೋಡಿಕೊಳ್ಳಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.